ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ಟಾಪಿಕ್ ಬಂದು ಜಸ್ಟೇಷನಲ್ ಡಯಾಬಿಟೀಸ್. ಸೊ ಜಸ್ಟೇಷನಲ್ ಡಯಾಬಿಟೀಸ್ ಇವತ್ತು ನಾನು ಏನೇನು ಕವರ್ ಮಾಡ್ತೀನಿ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಆಮೇಲೆ ನಾನು ತೊಗೊಂಡಿರುವಂಥ ಡಯಟ್ಸ್ ವಿಚ್ ಹೆಲ್ಪ್ಡ್ ಮೀ ಅ ಲಾಟ್. ಲೈಕ್ ನನಗೆ ವಿತೌಟ್ ಎನಿ ಕೆಲವೊಂದು ಇನ್ಸುಲಿನ್ಸು ಆ ಥರದ್ದು ಏನೂ ತೊಗೊಳ್ದೇನೆ ಈಸಿಲಿ ನಾನು ಜಸ್ಟ್ ಬರೀ ಹೋಮ್ ಡಯಟ್ನ ತೊಗೊಂಡು ಅದನ್ನು ಕ್ಯೂರ್ ಮಾಡ್ಕೊಂಡಿದ್ದು. ಸೊ ನನಗೀಗ ಆಲ್ಮೋಸ್ಟ್ ಡೆಲಿವರಿ ಆಗಿ 1 year ಆಗಿದೆ. ಆ್ಯಂಡ್ ನೌ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಸೊ ನಾನು ಮುಂಚೆ ಹೇಗಿದ್ನೋ ಆ್ಯಸ್ ಇಟ್ ಈಸ್ ನನ್ನ ವ್ಯಾಲ್ಯೂಸ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ನಾರ್ಮಲ್. ಸೊ ಹಾಗೆ ಆಮೇಲೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಥವಾ ಕೆಲವೊಬ್ರು ಭಯ ಪಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಸೊ ಈ ಥರದ್ದು ಯಾವುದು ನೀವು ಪ್ಯಾನಿಕ್ ಆಗೋಂಥದ್ದು ಏನೂ ಇರಲ್ಲ, ಅದನ್ನು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಥರ್ಡಲ್ಲಿ ನೀವು ಅಫ್ಕೋರ್ಸ್ ನಿಮ್ಮ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಬಟ್ ಸ್ಟಿಲ್ ನಿಮ್ಮ ಒಂದು ಕೆಲವೊಂದು ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಫಸ್ಟ್ ಬಂದು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಸೊ ಎಕ್ಸ್ಪೀರಿಯನ್ಸ್ ಬಂದು ಫಸ್ಟ್ ಆಫ್ ಆಲ್ ನಾನು ಯಾವಾಗ ಗೊತ್ತಾಯಿತು ಅಂತ ಅಂದರೆ, ನಾನು ಯೂಶ್ವಲಿ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಆವಾಗ ಒಂದು ಟೆಸ್ಟ್ ಮಾಡ್ತಾರೆ, ಗ್ಲೂಕೋಮೀಟರ್ ಟೆಸ್ಟು ಸಮಥಿಂಗ್. ಆವಾಗ ಕೆಲವೊಬ್ರಿಗೆ ಗೊತ್ತಾಗುತ್ತೆ. ಬಟ್ ನನಗೆ ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ಟೆಸ್ಟ್ ಮಾಡಿದಾಗಲೇ ನನ್ನ ರಿಸಲ್ಟ್ಸ್ ಅಲ್ಲಿ ಈ ಥರ ಇದೆ ಅಂತ ಗೊತ್ತಾಯಿತು. ಜಸ್ಟೇಷನಲ್ ಡಯಾಬಿಟೀಸ್ ಅಂದರೆ ನಿಮಗೆ ಬರೀ ಪ್ರೆಗ್ನೆನ್ಸಿಲಿ ಮಾತ್ರ ಅದು ಇರುತ್ತೆ, ಅದಾದಮೇಲೆ ನಿಮಗೆ ಯೂಶ್ವಲಿ ಅದು ಕಾಣಿಸಲ್ಲ. ಕೆಲವೊಬ್ಬರಿಗೆ ಅದು ಬಾಡಿ ಪರ್ ಬಾಡಿ ಡಿಫ್ರೆಂಟ್ ಚೇಂಜ್ ಆಗುತ್ತೆ. ಬಟ್ ನನಗೆ ತುಂಬ ಹೆಲ್ಪ್ ಆಗಿತ್ತು ಡಯೆಟ್ ಮತ್ತು ಒಂದು ಒಳ್ಳೆ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಡಯೆಟ್ಟು. ಸೊ ಡಯಟ್ಟಿಗೆ ಬಂದರೆ ಏನೇನೆಲ್ಲ ನಾನು ತೊಗೊಂಡಿದ್ದೆ ಆವಾಗ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಟು ಬಿ ಆನೆಸ್ಟ್, ನಾನು ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡು ಡಯಟ್ ಮಾಡಿಲ್ಲ. ಅಂದರೆ ಇದನ್ನೇ ತಿನ್ನಬೇಕು ಅದನ್ನೇ ತಿನ್ನಬೇಕು ಅಂತ ಏನೂ ಮಾಡಿಲ್ಲ. ತುಂಬ ಕ್ಯಾಶುವಲ್ ಆಗಿ ಏನು ಅನಿಸುತ್ತೋ ಅದನ್ನು ತಿಂತಾಯಿದ್ದೆ. ಯಾವಾಗಾದರೂ ನನಗೆ ಕ್ರೇವಿಂಗ್ಸ್ ಆದಾಗ ಜಂಕ್ ಫುಡ್ ಕೂಡ ತಿಂದಿದ್ದೀನಿ, ಬಟ್ ಇನ್ ಅ ಲಿಮಿಟ್. ಅದು ಯಾವುದು ಕೂಡ ಎಕ್ಸೀಡ್ ಮಾಡಿಲ್ಲ, ಆಮೇಲೆ ಯಾವುದು ಕೂಡ ಫುಲ್ಲು ರಿಸ್ಟ್ರಿಕ್ಟ್ ಮಾಡಿಲ್ಲ. ಸೊ ಮೊದಲನೇದಾಗಿ ಕೆಲವೊಂದು ಆಹಾರ ಪದ್ಧತಿ ಆಗಿರಬಹುದು. ನಾನು ಫಸ್ಟ್ ಆಫ್ ಆಲ್ ಎಲ್ಲ ಮಿಲೆಟ್ಸ್ನ ಇನ್ಕ್ಲೂಡ್ ಮಾಡಿದ್ದೆ. ಎಲ್ಲ ಥರದ ಕಾಳುಗಳು, ಎಲ್ಲ ಥರದ ಬೇಳೆಗಳು ಎಲ್ಲನೂ ಮಾಡ್ತಾಯಿದ್ದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಡೈಲಿ ಮೇಲ್ ಇದೆ ಅಂತಂದರೆ ಅದರಲ್ಲಿ ನಾನು ಕಂಪಲ್ಸರಿ ಜೋಳದ ಹಿಟ್ಟನ್ನ ಒಂದು ಹೊತ್ತಿಗೆ ಮಾಡ್ಕೊಳ್ತಾ ಇದ್ದೆ. ಈಗ ಅದೇನಾದರೂ ಆಗಿರ್ಬೋದು, ನೀವು ಅದನ್ನು ಯಾವ ಫಾರ್ಮಲ್ಲೂ ತೊಗೊಳ್ಬೋದು. ಈಗ ಜೋಳದ ಮುದ್ದೆ ಆಗಿರ್ಬೋದು, ಅಥವಾ ಥಾಲಿಪೀಠ ಥರ ತೊಗೋಬೋದು, ಇಲ್ಲಾಂದರೆ ಜೋಳದ ರೊಟ್ಟಿ ಕೂಡ ತೊಗೋಬೋದು. ಇಟ್ಸ್ ವೆರಿ ಗುಡ್. ಆಮೇಲೆ ನಾನು ಮೇನ್ ಯೂಸ್ ಮಾಡಿದ್ದು ಅಂದರೆ ಬೆಂಡಿ. ನನಗೆ ಮುಂಚೆಯಿಂದನೂ ಬೆಂಡಿ ಸೇರ್ತಾಯಿತ್ತು, ಅದು ನನಗೆ ತುಂಬ ಹೆಲ್ಪ್ ಆಯಿತು ಈಗ. ಆ್ಯಂಡ್ ಅಫ್ಕೋರ್ಸ್ ಹಾಗಲಕಾಯಿ ಹೇಳ್ತಾರೆ, ಬಟ್ ಯಾವಾಗಲೂ ಹಾಗಲಕಾಯಿನ ಹಾಗೆ ರಸ ಮಾಡ್ಕೊಂಡು ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಗರ್ಭಿಣಿ ಮಹಿಳೆಯರಿಗೆ ಅಂತ. ಸೊ ಅದನ್ನು ಅವಾಯ್ಡ್ ಮಾಡ್ತಿದ್ದೆ. ಅದಾದಮೇಲೆ ಜಸ್ಟ್ ಬರೀ ಹಾಗಲಕಾಯ್ದು ಯಾವುದೇ ರೀತಿ ಪಲ್ಯಗಳನ್ನ ತೊಗೊಳ್ತಾ ಇದ್ದೆ. ಅದಾದಮೇಲೆ ಭಿಂಡಿ ಆಯಿತು. ಆಮೇಲೆ ರಾಗಿ ಇಸ್ ಅ ವೆರಿ ಗುಡ್ ಆ್ಯಂಡ್ ನಿಮಗೆ ಒಳ್ಳೆ ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ವೆಜಿಟೇಬಲ್ಸಲ್ಲಿ ಸ್ವಲ್ಪ ಪೊಟ್ಯಾಟೋನ ಆದಷ್ಟು ಕಡಿಮೆ ಮಾಡಿ. ಪೊಟ್ಯಾಟೋಲ್ಲಿ ಜಾಸ್ತಿ ನಿಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ರಾಗಿ ಆಯಿತು, ಓಟ್ಸ್ ಆಯಿತು, ಅದನ್ನು ನೀವು ತೊಗೋಬಹುದು. ಆಮೇಲೆ ಈ ಥರ ಮಿಲೆಟ್ಸ್ ಬರುತ್ತಲ್ಲ, ಮಿಕ್ಸ್ಡ್ ಮಿಲೆಟ್ಸ್ ತೊಗೋಬೋದು, ಕಾಳುಗಳು ತೊಗೋಬೋದು. ಆಮೇಲೆ ಹೆಸರು ಬೇಳೆ ಎಲ್ಲನೂ ನೀವು ಮಿಕ್ಕಿದ್ದೆಲ್ಲ ತೊಗೋಬಹುದು. ಓನ್ಲಿ ಕೆಲವೊಂದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಮೇನ್ ಅಂತ ಅಂದರೆ ಸ್ಟ್ರೆಸ್ ಮಾಡ್ಕೋಬೇಡಿ. ಲೈಕ್ ಫುಡ್ಡು ಇದೇ ತೊಗೋಬೇಕಾ ಅದೇ ತೊಗೋಬೇಕಾ, ಈಗ ವ್ಯಾಲ್ಯೂಸ್ ಜಾಸ್ತಿ ಬಂತು ಪ್ರತಿಯೊಂದು. ಈಗ ಇವತ್ತು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಗ್ಲೂಕೋಮೀಟರ್ ನೋಡಿಬಿಟ್ಟು ಅದರಲ್ಲಿ ವ್ಯಾಲ್ಯೂಸ್ ನೋಡಿ, ಅಯ್ಯೋ ಇವತ್ತಿಷ್ಟು ಬಂದುಬಿಡ್ತು, 125 ಬಂದುಬಿಟ್ಟು ಜಾಸ್ತಿ ಆಗೋಯಿತು. ಆ ಥರ ಪ್ರತಿಯೊಂದಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಳೋದು ಬಿಟ್ಬಿಡಿ. ಎಷ್ಟು ಕೂಲಾಗಿ ಕಾಮಾಗಿ ಇರ್ತೀರಾ ಅಷ್ಟು ನಿಮಗೆ ತುಂಬ ಈಸಿಯಾಗಿ ಕಂಟ್ರೋಲಾಗಿ ಬರುತ್ತೆ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನನಗೊಂದು ಕ್ರೇವಿಂಗ್ ಆಗಿತ್ತು, ಅದು ಬಂದು ಟ್ರಾವೆಲ್ ಮಾಡಬೇಕು ಅಂತ. ಸೊ ನಾನು ಟ್ರಾವೆಲ್ ಮಾಡಿದಾಗ ಐ ವೆಂಟ್ ಟು ಗೋವಾ. ಸೊ ಅಲ್ಲಿ ನಾನು ಹೋದಾಗ ಲಿಟ್ರಲಿ ನಾನು ಜಂಕ್ ಫುಡ್ಡೆಲ್ಲ ತೊಗೊಂಡಿದ್ದೀನಿ, ಬಿಕಾಸ್ ಅಲ್ಲೇನೂ ಸಿಕ್ಕಿಲ್ಲ ನನಗೆ. ಬಟ್ ನೆಕ್ಸ್ಟ್ ಡೇ ನಾನು ಅದನ್ನ ಚೆಕ್ ಮಾಡಿದಾಗ, ನಾನು ಹೋಗಿ ಬಂದಾಗ ಲಿಟ್ರಲಿ ವ್ಯಾಲ್ಯೂಸ್ ನನಗೆ 90 ಆ ಥರ ಬಂತು.
ರಿಯಲಿ ನೀವು ಎಷ್ಟು ಕೂಲ್ ಆ್ಯಂಡ್ ಕಂಪೋಸ್ಡ್ ಮೈಂಡಲ್ಲಿ ಇರ್ತೀರ ಅಷ್ಟು ನಿಮಗೆ ಎಲ್ಲನೂ ಪ್ರಾಪರಾಗಿರುತ್ತೆ. ನಿಮಗೆ ಏನಾದರೂ ಆ ಥರ ಸ್ಟ್ರೆಸ್ ಫೀಲ್ ಆದಾಗ ಏನಾದರೂ ಬುಕ್ಸ್ ಓದಿ, ಇಲ್ಲ ಮ್ಯೂಸಿಕ್ ಕೇಳಿ. ಆ್ಯಂಡ್ ಡಯಟಲ್ಲೂ ಕೂಡ ಅಷ್ಟೇ, ಅಂದರೆ ತೀರಾ ಜಂಕ್ ಫುಡ್ಡೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಈಗ ಬೆಳಗ್ಗೆ ತಿಂಡಿಗೆ ಪೋಹ ತೊಗೋತೀರಾ, ಫೈಬರ್ ಕಂಟೆಂಟ್ ಅಂದರೆ ಮಿಡ್ಲಲ್ಲಿ ಒಂದು ಸ್ನ್ಯಾಕು ಅಥವಾ ಏನಾದರೂ ಒಂದು ಫ್ರೂಟ್ ತೊಗೊಳ್ಬೇಕು, ಅಫ್ಕೋರ್ಸ್ ಹೇಳಿರ್ತಾರೆ. ಅದಾದಮೇಲೆ ಇನ್ ದ ಮಿಡಲ್ ನೀವು ಫುಡ್ ಏನು ಊಟ ಮಾಡ್ತೀರಾ ಅದರಲ್ಲಿ ಪೊಟ್ಯಾಟೊ ಈ ಥರ ಜಾಸ್ತಿ ಶುಗರ್ ಕಂಟೆಂಟ್ನ ಕಡಿಮೆ ಮಾಡಿ, ಸ್ವೀಟ್ಸ್ ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ ಡೈರೆಕ್ಟ್ ಶುಗರ್ ಕಂಟೆಂಟ್ಸ್ನ ನಾನು ಹೇಳ್ತೀನಿ, ನಾನು ಮಾಡಿದ್ದೀನಿ, ಫುಲ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಆದಷ್ಟು. ಅದಾದಮೇಲೆ ನೀವು ತಿನ್ಬೋದು. ಡೈರೆಕ್ಟ್ ಸ್ವೀಟ್ಸು, ಚಾಕ್ಲೇಟ್ಸು, ಸಾಫ್ಟ್ ಡ್ರಿಂಕ್ಸು, ನಥಿಂಗ್. ಸೊ ಅದನ್ನೆಲ್ಲ ಕಟ್ ಡೌನ್ ಮಾಡಿ. ಇಟ್ಸ್ ಲೈಕ್ ಎ ಡಯಟ್, ಕಂಪ್ಲೀಟ್ ಡಯಟ್. ಸೊ ಇದನ್ನೆಲ್ಲ ಮಾಡೋದ್ರಿಂದ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನೀವು ಯಾವಾಗ ಅಳವಡಿಸ್ಕೋತಿರೋ ಆವಾಗ ರಿಯಲಿ ನಿಮ್ಮ ಮೈಂಡು ಕೂಡ ಕಾಮಾಗಿರುತ್ತೆ ಆ್ಯಂಡ್ ನಿಮ್ಮ ವ್ಯಾಲ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೋ ನೀಡ್ ಟು ಬಿ ಪ್ಯಾನಿಕ್. ಯಾವುದೇ ರೀತಿ ಪ್ಯಾನಿಕ್ ಆಗೋಂಥ ಅವಶ್ಯಕತೆ ಇಲ್ಲ. ನಾರ್ಮಲ್ ಲೈಫ್ ಲೀಡ್ ಮಾಡಿ. ಸೊ ಹೆಚ್ಚು ಆದಷ್ಟು ಈ ಥರ ತರಕಾರಿಗಳನ್ನ ಅಳವಡಿಸ್ಕೊಳ್ಳಿ, ಗ್ರೀನ್ ವೆಜಿಟೇಬಲ್ಸ್ನ ಅಳವಡಿಸ್ಕೊಳ್ಳಿ. ಇದನ್ನೆಲ್ಲ ನಾನು ತೊಗೊಂಡಿದ್ದಕ್ಕೆ ನನಗೆ ತುಂಬ ಈಸಿ ಆಯಿತು. ನನ್ನ ಡೆಲಿವರಿ ಕೂಡ ಐ ಥಿಂಕ್ 35th or 36th ವೀಕಿಗೆ ಶೆಡ್ಯೂಲ್ಡ್ ಆಗಿತ್ತು ಆಲ್ಮೋಸ್ಟ್. ಆ್ಯಂಡ್ ಸೊ ಎವ್ರಿಥಿಂಗ್ ವೆಂಟ್ ವೆರಿ ಸ್ಮೂತ್. ಏನೂ ಪ್ರಾಬ್ಲಮ್ ಆಗಲಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲಿಲ್ಲ. ನಾನು ಡಯಟಲ್ಲೇ ಕಂಟ್ರೋಲ್ ಮಾಡಿದ್ದು ವ್ಯಾಲ್ಯೂಸ್ನ, ಏನೂ ಜಾಸ್ತಿ ಇದಕ್ಕೆ ಹೋಗಲಿಲ್ಲ ನಾನು. ಬಟ್ ನಿಮಗೇನಾದ್ರು ಡಾಕ್ಟರ್ ಹೇಳಿದ್ದಾರೆ ಮೆಡಿಸಿನ್ಸ್ ತೊಗೊಳಕ್ಕೆ ಅಂದರೆ ಜಸ್ಟ್ ಟ್ರೈ ಟು ಟೇಕ್ ಲೈಕ್ 1 ಟ್ಯಾಬ್ಲೆಟ್ ಆ ಥರ ಹೇಳಿರ್ತಾರೆ. ನಿಮ್ಮ ಡಯಟ್ ಒಟ್ಟಿಗೆ ಅದನ್ನು ತಗೊಳ್ಳಿ, ಎಲ್ಲವೂ ಕಂಟ್ರೋಲಲ್ಲಿ ಬರುತ್ತೆ. ಸೊ ಐ ಥಿಂಕ್ ಡೆಲಿವರಿ ಸ್ಟೋರಿ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಸೊ ಹಾಗೇನಾದರೂ ಡೆಲಿವರಿ ಸ್ಟೋರಿ ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಉತ್ತರ ಕೊಡ್ತೀನಿ. ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್.